ನಮಸ್ತೆ, ನಾನು ವಿಧಾತ್ರಿ ರವಿಶಂಕರ್, ಸರಸ್ವತಿ ವಿದ್ಯಾಲಯ ಸಿದ್ದಾಪುರ. ಇಲ್ಲಿ ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ 4 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೇನೆ. ಮೊದಲನೆಯ ಪುಸ್ತಕ ಗುಬ್ಬಚ್ಚಿ, 2ನೇ ಪುಸ್ತಕ ದ ಸಾಂಗ್ಸ್ ಆಫ್ ಸಿಂಡ್ರೆಲಾ, 3ನೇ ಪುಸ್ತಕ ಮೈ ಫೇರ್ವೆಲ್, ಹಾಗೆ 4ನೇ ಪುಸ್ತಕ ನಕ್ಷತ್ರ ಪಟಲ. ನಾನು 1ನೇ ತರಗತಿಯಲ್ಲಿದ್ದಾಗ ಕೊರೋನಾ ಮಹಾಮಾರಿ ಬಂದು ನಮ್ಮ ಶಾಲೆಗಳೆಲ್ಲ ಮುಚ್ಚಿದವು. ಆಗ ನಾನು ಸಣ್ಣ ಸಣ್ಣ ಕವನಗಳನ್ನು ಬರೆಯಲು ಶುರು ಮಾಡಿದೆ. ಹಾಗೆ ನಾನು 3ನೇ ತರಗತಿಯಲ್ಲಿ ಇದ್ದಾಗ ನನ್ನ ಮೊದಲನೆಯ ಪುಸ್ತಕ ಗುಬ್ಬಚ್ಚಿಯನ್ನು ಬಿಡುಗಡೆ ಮಾಡಿದೆ. ಹಾಗೆ ಅದರ 1 ವರ್ಷ ಆದಮೇಲೆ ದಿ ಸಾಂಗ್ಸ್ ಆಫ್ ಸಿಂಡ್ರೆಲಾ, ಹಾಗೆ ಮೈ ಫೇರ್ವೆಲ್, ಹಾಗೆ ಇನ್ನು ಕಾರ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ನಕ್ಷತ್ರ ಪಟಲ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ. ನಾನು 1ನೇ ತರಗತಿಯಲ್ಲಿದ್ದಾಗ ನನ್ನ ಅಮ್ಮ, ಅಪ್ಪ ಎಲ್ಲ ನನಗೆ ಪ್ರಾಸಪದಗಳನ್ನು ಹುಡುಕಿಕೊಡಲು ಹೆಲ್ಪ್ ಮಾಡ್ತಾಯಿದ್ರು. ಆಗ ನಾನು ಸಣ್ಣ ಸಣ್ಣ ಕವನಗಳನ್ನು ಬರೀತಿದ್ದೆ. ಅಮ್ಮ ತೋಟಕ್ಕೆಲ್ಲ ಕರ್ಕೊಂಡು ಹೋಗಿ ಅದನ್ನು ತೋರಿಸಿ ಇದನ್ನು ತೋರಿಸಿ ಎಲ್ಲ ಬರೆಸ್ತಿದ್ರು. ಹೀಗೆ ನಾನು ಕವನಗಳನ್ನು ಬರೆಯಲು ಸ್ಟಾರ್ಟ್ ಮಾಡಿದೆ. ಶಾಸನಗಳು, ದೇವಾಲಯಗಳು, ದೈವಾಲಯಗಳು, ಇಲ್ಲಿನ ಜನರ ಆಚರಣೆ, ಆರಾಧನಾ ನಂಬಿಕೆಗಳು ನಮ್ಮ ಹಿರಿಯರ ಬದುಕಿನ ರೀತಿ ನೀತಿಗಳ ಬಗ್ಗೆ ಬೆಳಕು ತರುತ್ತವೆ. 4 ವಿಶ್ವ ಸಮ್ಮೇಳನಗಳ ಮೂಲಕ ತೌಳ ಸಂಸ್ಕೃತಿಯನ್ನು ಸಂರಕ್ಷಿಸುವ ಪ್ರಯತ್ನದೊಂದಿಗೆ ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕೆಂದ ಹೋರಾಟ ಮುಂದುವರಿಯುತ್ತಿದೆ. ಉತ್ತರದ ಬಾರ್ಕೂರನ್ನು ರಾಜಧಾನಿಯಾಗಿಸಿಕೊಂಡು 10 ಆಚರಣೆಗಳ ಮೂಲಕ ಸಾಂಸ್ಕೃತಿಕ